ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತು ಪ್ಯಾಕಿಂಗ್ ನಡೀತಾ ಇದೆ ನೋಡಿ, ಇಲ್ಲಿ ಫುಲ್ ಜೋರಲ್ಲಿ ಪ್ಯಾಕಿಂಗ್ ನಡೀತಾ ಇದೆ. ಇವತ್ತು ನಾವು ಟೂರ್ಗೆ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಅಂತ ಹೋಗ್ತಾ ಹೋಗ್ತಾ ತೋರಿಸ್ತೀನಿ. ಈಗ ಟೈಮ್ 11 ಆಗ್ತಾ ಬಂತು, 11 AM. 1 o'clockಗೆ ಇಲ್ಲಿಂದ ಬಿಡಬೇಕು. ಈಗ ಇಲ್ಲೆಲ್ಲ ಅರೇಂಜ್ ಆಗಿದೆ, ಇನ್ನು ಜಸ್ಟ್ ಪ್ಯಾಕ್ ಮಾಡಲಿಕ್ಕೆ ಬಾಕಿ ಇದೆ. ನಾನು ಅಮೆಝಾನಲ್ಲಿ ತಗೊಂಡಿರೋ ವ್ಯಾಕ್ಯೂಮ್ ಸೀಲ್ ಬ್ಯಾಗು. ಇದು ವಿಂಟರ್ ಕ್ಲೋತ್ಸ್ಗೆಲ್ಲ ತುಂಬಾ ಒಳ್ಳೆಯದು. ಇದು ಹೀಗೆ ಸೀಲ್ ಮಾಡಿ ನಂತರ ಇದರ ಜೊತೆಗೊಂದು ವ್ಯಾಕ್ಯೂಮ್ ಮೆಷಿನ್ ಬರುತ್ತೆ. ಇದನ್ನು ಹೀಗೆ ಆನ್ ಮಾಡಿ ಇಟ್ಕೊಂಡ್ರೆ ಇದರ ಏರೆಲ್ಲ ಹೋಗಿ ಇದು ತುಂಬ ತಿನ್ನಾಗುತ್ತೆ. ಇದು ಯಾವಾಗಲೂ ನಾವು ವಿಂಟರ್ ಕ್ಲೋತ್ಸ್ಗೆಲ್ಲ ಯೂಸ್ ಮಾಡಿದರೆ ನಮ್ಮ ಬ್ಯಾಗಲ್ಲಿ ತುಂಬ ಸ್ಪೇಸ್ ಉಳಿಯುತ್ತೆ. ಟ್ರಿಪ್ಪಿಗೆಲ್ಲ ಹೋಗಬೇಕಿದ್ರೆ ಹೋಗೋ ದಿವಸನೇ ನಾನು ಪ್ಯಾಕ್ ಮಾಡೋಕ್ಕೆ ಪ್ರಿಫರ್ ಮಾಡ್ತೀನಿ. ಯಾಕಂದರೆ ಮುಂಚೆನೇ ಮಾಡಿಟ್ರೆ ಯಾವುದಾದ್ರೂ ವಸ್ತು ಬಾಕಿ ಆಗಿದೆ ಅಂತ ನನಗೆ ಹಾಗೇ ಅನಿಸುತ್ತೆ. ಅದಕ್ಕೆ ಅವತ್ತೇ ಬೆಳಿಗ್ಗೆ ಯಾವಾಗಲೂ ನಾನು ಎಲ್ಲ ಅರೇಂಜ್ ಮಾಡಿ ಇಟ್ಟಿರ್ತೀನಿ. ಪ್ಯಾಕಿಂಗ್ ಮಾತ್ರ ಹೋಗೋದಕ್ಕಿಂತ ಮುಂಚೆನೇ ಮಾಡೋದು. ಇವತ್ತು ಇಲ್ಲಿ ಕಲೆಕ್ಟ್ರು ರೆಡ್ ಅಲರ್ಟ್ ಕೊಟ್ಟಿದ್ದಾರೆ, ತುಂಬ ಏನಾಗ್ತಾ ಇದೆ. ಇನ್ನು ನಮ್ಮ ಪ್ಯಾಕಿಂಗ್ ಕತೆ ಎಲ್ಲಿಗೆ ಆಯಿತು ಅಂದರೆ ಜೋರಲ್ಲಿ ನಡೀತಾ ಇದೆ. ಪ್ಯಾಕಿಂಗ್ ಎಲ್ಲ ಮುಗಿಸಿ ಫ್ರೆಶ್ ಆಗಿ ಸ್ನಾನ ಎಲ್ಲ ಮಾಡಿ ಬಂದು ಗೆಟ್ ರೆಡಿ ಶಾರ್ಟ್ ತೆಗಿಯುವಂತ ನೋಡುವಾಗ ಟೀ ಶರ್ಟಲ್ಲೇನೋ ಕಲೆ ಇದೆ. ಸೊ ನಾನು ನೋಡಿರಲಿಲ್ಲ. ಈಗ ನಾನು ಹೋಗಿ ಚೇಂಜ್ ಮಾಡಿ, ಇದು ಮಗಳ ಟೀ ಶರ್ಟು. ಸೊ ಇದನ್ನು ಹಾಕಿ ರೆಡಿಯಾಗಿದ್ದೀನಿ. ಲಂಚೆಲ್ಲ ಮನೆಯಲ್ಲಿ ಮುಗಿಸಿ ಈಗ ನಾವು ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಈಗ ಕಣ್ಣೂರಿಂದ ಬ್ಯಾಂಗ್ಳೂರಿಗೆ ಹೋಗ್ತಾ ಇದ್ದೀವಿ. ನಂತರ ಅಲ್ಲಿ ನಾವು ಇವತ್ತು ನೈಟ್ ಸ್ಟೇ ಮಾಡಿ ಅರ್ಲಿ ಮಾರ್ನಿಂಗ್ ಫ್ಲೈಟ್ 4 o'clockಗೆ ಇದೆ. ಅಲ್ಲಿಂದ ಬ್ಯಾಂಗ್ಳೂರು ರೀಚ್ ಆಗಿ ಹೋಟೆಲ್ಗೆ ಹೋಗ್ತಾ ಇದ್ದೀವಿ. ನೈಫ್ ಕೊಂಡನು ಅಮ್ಮ ಕಟ್ಟ. ಯು ಕ್ಯಾನ್ ಈಟ್ ಹ್ಯಾಂಡ್ ವಾಶ್ ಆಮೇಲೆ ಯಾರು ಇನ್ನಪ್ಪ. ಓಕೆ, ಈಗ ಟೈಮ್ 7-6 ಆಗ್ತಾ ಬಂತು. ಈಗ ನಾವು ಡಿನ್ನರ್ಗೆ ಹೋಗ್ತಾ ಇದ್ದೀವಿ ಕೆಳಗಡೆ. ಡಿನ್ನರ್ ಮಾಡಿ ಬಂದು ನಂತರ ಸ್ವಲ್ಪ ನಿದ್ದೆ ಮಾಡೋ ಪ್ಲ್ಯಾನ್ ಇದೆ. ಅಂದರೆ ನಮಗೆ 1 o'clock ಇಲ್ಲಿಂದ ಹೋಗಬೇಕು ಏರ್ಪೋರ್ಟಿಗೆ. ಏರ್ಪೋರ್ಟ್ ಇಲ್ಲೇ ಕಾಣ್ತಾ ಇದೆ ನೋಡಿ. ಸೊ 1 o'clockಗೆ ಹೋಗಬೇಕು ನಮಗೆ. 4 o'clockಗೆ ಫ್ಲೈಟ್, ಇಂಟರ್ನ್ಯಾಷನಲ್ ಫ್ಲೈಟ್. ಅದಕ್ಕೆ ಸ್ವಲ್ಪ ಬೇಗನೆ ಹೋಗಬೇಕು, ಚೆಕ್ಕಿನ್ ಎಲ್ಲ ತುಂಬ ಇರ್ತದಲ್ಲ. ಡಿನ್ನರ್ ಮುಗಿಸ್ಕೊಂಡು ರೂಮ್ಗೆ ಹೋದ್ವಿ ರೆಸ್ಟ್ ಮಾಡೋದಕ್ಕೆ. ರೆಸ್ಟ್ ಮಾಡಿ ನಂತರದ ವೀಡಿಯೋಸ್ನ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಹಾಕ್ತೀನಿ. ಯಾಕಂದರೆ ಇದ್ರಲ್ಲಿ ಹಾಕಿದ್ರೆ ತುಂಬ ಲೆಂತಿ ವೀಡಿಯೋ ಬಿಡುತ್ತೆ. ಮತ್ತು ಎಲ್ಲಿಗೆ ಹೋದ್ವಿ ಅಂತಾನು ನಾನು ನೆಕ್ಸ್ಟ್ ಬ್ಲಾಗಲ್ಲಿ ತಿಳಿಸ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.